ಮಿಥುನ ರಾಶಿಯ ಸ್ತ್ರೀಯರ ಸೀಕ್ರೆಟ್ ಅನ್ನ ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಇವರ ಲೈಫ್ ಪಾರ್ಟ್ನರ್ ಯಾವ ರೀತಿ ಇರುತ್ತೆ, ಇವರ ಲವ್ ಲೈಫ್ ಹೇಗಿರುತ್ತೆ, ಜೊತೆಗೆ ಇವರಿಗೆ ಅದೃಷ್ಟ ಕೊಡ್ತಕ್ಕಂತಹ ವಿಚಾರಗಳೇನು, ಯಾವ ರಾಶಿಯವರ ಜೊತೆ ಇವರು ಹೇಗಿರ್ತಾರೆ, ಇದ್ರ ಜೊತೆಗೆ ಇವರ ವಿಶೇಷವಾದ ಜೀವನದ ಸೀಕ್ರೆಟ್ ಅಂಶಗಳೇನಿರುತ್ತೆ ಎಲ್ಲವನ್ನ ಕೂಡ ತಿಳಿಸ್ಕೊಡ್ತೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದು ಮಿಥುನ ರಾಶಿಯ ಸ್ತ್ರೀಯರಿಗೆ ಮಾತ್ರ ಇರ್ತಕ್ಕಂತಹ ವಿಡಿಯೋ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಮಿಥುನ ರಾಶಿ ಅಂದ್ಕೊಳ್ಳೆ ಕಾಲಪುರುಷನ ಕುಂಡಲಿಯಲ್ಲಿ ಇದು ಮೂರನೇ ಮನೆ ಆಗಿರುತ್ತೆ, ಮೂರನೇ ರಾಶಿ ಆಗಿರುತ್ತೆ. ರಾಶ್ಯಾಧಿಪತಿ ಬಂದು ಬುಧ ಗ್ರಹ ಆಗಿರ್ತಾನೆ. ಬುಧ ಗ್ರಹ ವಿಶೇಷವಾದ ಬುದ್ಧಿಕಾರಕ ಅಂತ ಕೂಡ ಹೇಳ್ತೇವೆ. ಮಿಥುನ ರಾಶಿಯ ಮಹಿಳೆಯರು ಸದಾ ಕಲ್ಪನಾ ಲೋಕದಲ್ಲಿ ಇರ್ತಾರೆ. ಅಂದ್ರೆ ಇವರ ಒಂದು ಲಾಲಾ ವರ್ಲ್ಡ್ ಅಂತ ಏನು ಈಗ ಕರೀತಾರೆ, ಅದೇ ರೀತಿಯಾಗಿ ಇವರು ಯೋಚನೆ ಮಾಡುವಂತದ್ದು ಅಥವಾ ಇವರದೊಂದು ಪ್ರಪಂಚ ಅಂತಕ್ಕಂಥದ್ದನ್ನ ಇವರು ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಅದರಲ್ಲೇ ಅದೇ ರೀತಿ ಇರಬೇಕು ಅಂದ್ರೆ ಇವರು ಮದುವೆ ಆಗುವಂತಹ ಹುಡುಗ ಇದೇ ರೀತಿ ಒಂದಷ್ಟು ಕೌಶಲ್ಯವನ್ನ ಹೊತ್ತಿರಬೇಕು, ಈ ರೀತಿ ಇರಬೇಕು ಅಂತಕ್ಕಂಥ ಆಸೆ ಆಕಾಂಕ್ಷೆಗಳು ಇವರಲ್ಲಿ ಜಾಸ್ತಿ ಇರುತ್ತೆ. ಹಾಗೂ ತಮ್ಮದೇ ಒಂದು ಲೋಕವನ್ನ ಇವರು ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಸ್ವಲ್ಪ ಚಂಚಲ ಸ್ವಭಾವ ಅಂತಕ್ಕಂಥದ್ದು ಕೂಡ ಇವರಿಗೆ ಜಾಸ್ತಿ ಇರುತ್ತೆ. ಅಂದ್ರೆ ಇವರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ಒಂದು ಕ್ಷಣ ಗಂಭೀರವಾಗಿ, ಅತಿ ಗಂಭೀರವಾಗಿ ಯೋಚನೆ ಮಾಡ್ತಾ ಇರ್ತಾರೆ, ಆದ್ರೆ ಮರುಕ್ಷಣವೇ ಅವರ ಮನಸ್ಸು ಕರಗಿ ನೀರಾಗಿರುತ್ತೆ. ಇವರ ಉತ್ಸಾಹ ಅಥವಾ ಏನೇ ಇತ್ತು ಅಂದ್ರೂ ಕೂಡ ಇವರಿಗೆ ಒಂದು ಕಿಕ್ ಸಿಗ್ಬೇಕು ಅಂದ್ರೆ ಒಂದು ಮೋಟಿವೇಶನ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೆಲಸ ಮಾಡ್ತಾರೆ. ಅದು ಆದ ನಂತರದಲ್ಲಿ ಮರುಕ್ಷಣವೇ ಆ ಒಂದು ಮೋಟಿವೇಶನ್ ಇಂದ ದೂರ ಆದ ಕೂಡಲೇ, ಉತ್ಸಾಹ ಕಮ್ಮಿ ಆದ ಕೂಡಲೇ ಉದಾಸೀನತೆ ಅಂತಕ್ಕಂಥದ್ದು ಕೂಡ ಇವರನ್ನ ಹೆಚ್ಚಾಗಿ ಕಾಡಬರುತ್ತೆ. ಹಾಗೆ ಏಕಕಾಲದಲ್ಲಿ ಅನೇಕ ವಿಚಾರಗಳನ್ನ ಯೋಚನೆ ಮಾಡ್ತಾರೆ, ಅನೇಕ ಕೆಲಸಗಳನ್ನ ಮಾಡುವಂತಹ ಚಾಕಚಕ್ಯತೆ ಕೂಡ ಈ ಮಿಥುನ ರಾಶಿಯ ಸ್ತ್ರೀಯರಲ್ಲಿರುತ್ತೆ. ಬುದ್ಧಿ ಮತ್ತು ಚಾತುರ್ಯತೆ ಹೇಗಿರುತ್ತೆ ಅಂದ್ರೆ ಇವರ ಬುದ್ಧಿ ಮತ್ತು ಮಾತಿನ ಚತುರತೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇವರನ್ನ ಮಾತಿನಲ್ಲಿ ಗೆಲ್ಲೋದಕ್ಕೆ ಬೇರೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಹೌದಾ ಅಲ್ವಾ ಅಂತ ಹೇಳಿ ಕಮೆಂಟ್ ಮಾಡೋ ಮುಖಾಂತರ ನೀವು ತಿಳಿಸ್ಕೊಡಿ. ಹಾಗೂ ದಾಂಪತ್ಯ ಜೀವನ ಹೇಗಿರುತ್ತೆ ಅಂತ ಹೇಳಿ ಒಂದು ವಿಸ್ತಾರವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಆರೋಗ್ಯದ ಬಗ್ಗೆ ಕೂಡ ಮಾತಾಡಬೇಕು. ಮಾನಸಿಕ ಒತ್ತಡ ಅಂತಕ್ಕಂಥದ್ದು, ಸ್ಟ್ರೆಸ್ ಅಂತಕ್ಕಂಥದ್ದು ನಿಮಗೆ ಜಾಸ್ತಿ ಕಾಡ್ತಾ ಇರುತ್ತೆ. ಹಾಗೂ ಸುಖ ನಿದ್ರೆ ಅಂತಕ್ಕಂಥದನ್ನ ಬಹಳ ಇಷ್ಟಪಡ್ತೀರಿ. ಶುದ್ಧ ಗಾಳಿಯ ಅವಶ್ಯಕತೆ ನಿಮ್ಗೆ ಅತಿ ಹೆಚ್ಚಾಗಿರುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಮಿಥುನ ರಾಶಿಯ ಸ್ತ್ರೀಯರು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಇದು ಇವರ ವಿಶೇಷ ಗುಣ ಸ್ವಭಾವ ಆಗಿರುವಂತದ್ದು. ಜೊತೆಯಲ್ಲಿ ಸ್ವಲ್ಪ ದ್ವಂದ್ವ ಸ್ವಭಾವ, ಯಾಕಂದ್ರೆ ದ್ವಂದ್ವ ಸ್ವಭಾವದ ರಾಶಿ ಮಿಥುನ ರಾಶಿ ಆಗಿರುತ್ತೆ. ಹಾಗಾಗಿ ಸ್ತ್ರೀಯರಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ದ್ವಂದ್ವ ಸ್ವಭಾವ ಇರುತ್ತೆ. ಅದರ ಎರಡು ದೋಣಿ ಮೇಲೆ ಕಾಲಿಡ್ತಕ್ಕಂತಹ ಒಂದು ಸ್ಥಾನಮಾನಗಳು ಕೂಡ ಬರುತ್ತೆ. ಕೆಲವೊಮ್ಮೆ ಇದು ಗೊಂದಲಕ್ಕೆ ಕಾರಣ ಕೂಡ ಆಗಬಹುದು. ಆದ್ರೆ ನಿಮ್ಮಲ್ಲಿ ಚಾಣಾಕ್ಷತೆ ಯಾವ ರೀತಿ ಇದೆ ಅಂದ್ರೆ ಯಾವ ಕೆಲಸ ಆದ್ರೂ ಕೂಡ ಗುರಿಯನ್ನ ತಲುಪುವಂತಹ ವಿಶೇಷವಾದಂತಹ ರಾಶಿ ಆಗಿರುತ್ತೆ. ನೀವು ತುಂಬಾ ಆಕ್ಟಿವೇಟ್ ಆಗಿರ್ತೀರಿ. ಒಂದು ಮೈಂಡ್ ಸೆಟ್ ಅಲ್ಲಿ ಆಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ಎಲ್ಲರನ್ನ ನಗಿಸೋದಂದ್ರೆ ನಿಮ್ಗೆ ಬಹಳ ಇಷ್ಟ ಆಗ್ತಾ ಇರುತ್ತೆ. ಹೊಸ ಹೊಸ ಯೋಜನೆಯನ್ನ ರೂಪಿಸೋದು ಅಂದ್ರೆ ತುಂಬಾ ಇಷ್ಟಪಡ್ತಾ ಇರ್ತೀರಿ. ಒಂದು ಪ್ಲಾನಿಂಗ್ ಅನ್ನೋದು ಬಹಳ ಇಷ್ಟ ಆಗ್ತಾ ಇರುತ್ತೆ. ವಿವಾಹ ಮತ್ತು ಹೊಂದಾಣಿಕೆ ಹೇಗಿರುತ್ತೆ? ಜ್ಯೋತಿಷ್ಯದ ಪ್ರಕಾರ ಮಿಥುನ ರಾಶಿಯ ಸ್ತ್ರೀಯರು ಯಾರೇ ಇದ್ರೂ ಕೂಡ ಅವರಿಗೆ ಒಂದು ಗುಣ ಸ್ವಭಾವ ಅಥವಾ ಅವರ ಒಂದು ಮದುವೆ ಆಗುವಂತಹ ವ್ಯಕ್ತಿ ಅವರಿಗಿಂತ ಒಂದು ಪಟ್ಟು, ಒಂದು ಪಾಯಿಂಟ್ ಅಷ್ಟಾದ್ರೂ ಕೂಡ ಜಾಸ್ತಿ ಯೋಗ್ಯತೆಯನ್ನು ಹೊಂದಿರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಒಂದಷ್ಟು ಹೊಂದಾಣಿಕೆ ನಿಮ್ಮ ಗಂಡ ಹೆಂಡತಿ ಜೀವನದಲ್ಲಿ ಒಂದು 90% ವರೆಗೂ ಇರುತ್ತೆ. ಇನ್ನು 10% ಸ್ವಲ್ಪ ಗಲಾಟೆ ಯಾವಾಗ್ಲೂ ನಡೀತಾ ಇರುತ್ತೆ. ಪತಿ ಪತ್ನಿಯರ ನಡುವೆ ವಾದ ವಿವಾದ ಯಾವಾಗ್ಲೂ ನಡೀತಾ ಇರುತ್ತೆ. ವಾಸ್ತವ ಸ್ಥಿತಿಯನ್ನ ಅರಿತು ನೀವೆಲ್ಲ ನಡ್ಕೊಂಡು ಹೋಯ್ತು ಅಂದ್ರೆ ತುಂಬಾ ಶುಭ ನಿಮಗೆ ಸಿಗುತ್ತೆ. ಹಾಗೂ ಮಾನಸಿಕ ಸ್ಥಿತಿ ಮತ್ತು ಆರೋಗ್ಯ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾನೆ. ಇವರ ಮನಸ್ಸು ಶರೀರವನ್ನ ನಿಯಂತ್ರಿಸುವ ಶಕ್ತಿಯನ್ನ ಇವರು ಹೊಂದಿರ್ತಾರೆ. ಅಂದ್ರೆ ಬುದ್ಧಿಶಕ್ತಿ ಆಗಿರ್ಬೋದು, ಮನಸ್ಸನ್ನ ಕಂಟ್ರೋಲ್ ನೀವೇ ಮಾಡ್ಕೋಬಹುದು. ಅದು ಅನ್ಕಂಟ್ರೋಲೇಬಲ್ ಆದಾಗ ಸಮಸ್ಯೆಗಳಾಗುತ್ತೆ. ನೀವು ಕಂಟ್ರೋಲ್ ಮಾಡುವಷ್ಟು ಬುದ್ಧಿವಂತರಾಗಿರ್ತೀರಿ. ಇವರು ಸಕಾರಾತ್ಮಕವಾಗಿ ಯೋಚನೆ ಮಾಡಿಕೊಂಡು ಒಂದು ಪಾಸಿಟಿವ್ ಥಿಂಕಿಂಗ್ ಮಾಡಿದಾಗ ಔಟ್ಕಮ್ ಪಾಸಿಟಿವ್ ಇರುತ್ತೆ. ನೆಗೆಟಿವ್ ಯೋಚನೆ ಮಾಡಿದಾಗ ನೆಗೆಟಿವ್ ಔಟ್ಕಮ್ ಇರುತ್ತೆ. ಹೌದಾ ಅಲ್ವಾ ಅಂತ ಹೇಳಿ ನೀವು ಕಮೆಂಟ್ ಮಾಡೋ ಮುಖಾಂತರ ತಿಳಿಸ್ಕೊಳ್ಳಿ. ಹಾಗೆ ರೋಗಗಳಿಗೆ ಕೂಡ ಒಂದಷ್ಟು ಕಾರಣ ಕೂಡ ಇದು ಆಗ್ಬೋದು. ನಿಮ್ಮ ಒಂದು ಡಿಪ್ರೆಷನ್ಗೆ ಹೋಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ನಿಮಗೆ ತುಂಬಾ ಪಾಸಿಟಿವ್ ಆಗಿ
ತುಂಬಾ ಅಕ್ಯುರೇಟ್ ಆಗಿ ತುಂಬಾ ಬೇಗ ನಿಮ್ಮ ರೋಗಗಳು ವಾಸಿ ಆಗ್ಬೇಕು ಅಂದ್ರೆ ವಿಶೇಷವಾಗಿ ನೀವು ಮಾಡಬೇಕಾಗಿರೋ ಪರಿಹಾರ ಏನು ಅಂದ್ರೆ ಒಂದು ಸುಖ ನಿದ್ರೆಯನ್ನ ನೀವು ಪಡ್ಕೋಬೇಕು. ಅಂದ್ರೆ ನಿದ್ದೆಯಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಹಾಗೂ ಉತ್ತಮ ಆರೋಗ್ಯ ಪಡ್ಕೊಳ್ಳಿಕ್ಕೆ ಉತ್ತಮ ಆಹಾರದ ಸೇವನೆ ಕೂಡ ಅಷ್ಟೇ ಅವಶ್ಯಕವಾಗಿರುತ್ತೆ. ವಿಶೇಷವಾಗಿ ನೀವು ಇಲ್ಲಿ ತಿಳ್ಕೊಳ್ಬೇಕಾಗಿರೋ ವಿಚಾರ ಏನಪ್ಪಾ ಅಂತಂದ್ರೆ ಹಠಮಾರಿತನವನ್ನ ಕಮ್ಮಿ ಮಾಡಬೇಕು. ಮಾಡಿಕೊಂಡಾಗ ಮಾತ್ರ ನಿಮ್ಮ ಚಂಚಲತೆ ಅನ್ನೋದು ಕಮ್ಮಿ ಆಗುತ್ತೆ. ಹಠಮಾರಿತನವನ್ನ ದೂರ ಇಡಿ. ಹಾಗೂ ನಿಮ್ಮ ಜೀವನದಲ್ಲಿ ಪರೋಪಕಾರಿಯಾಗಿರಿ. ಅಂದ್ರೆ ಇನ್ನೊಬ್ರಿಗೆ ಹೆಲ್ಪ್ ಮಾಡುವಂತಹ ನೇಚರ್ ಅನ್ನ ನೀವು ನಿಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳಿ. ಇನ್ನು ಮಿಥುನ ರಾಶಿಯ ಜೀವನದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು, ನಿಮಗೆ ಲವ್ ಲೈಫ್ ನಲ್ಲಿ ತೊಂದರೆ ಆಗ್ತಾ ಇದ್ರೆ, ಕೆಲಸದಲ್ಲಿ ಬಹಳಷ್ಟು ತಡೆಗಳಾಗ್ತಾ ಇದ್ರೆ, ನೀವು ಅನ್ಕೊಂಡಿರೋ ಕೆಲಸ ಕಾರ್ಯಗಳು ಯಾವುದು ಕೂಡ ಸರಿಯಾಗಿ ಆಗ್ತಾ ಇಲ್ಲ, ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ, ನಿಮ್ಮನ್ನ ಪ್ರೀತಿಸ್ತಾ ಇಲ್ಲ, ಈ ರೀತಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲೂ ಕೂಡ ಇತ್ತು ಅಂದ್ರೆ ನಿಮ್ಮ ರಾಶಿಗೆ ಅನುಗುಣವಾಗಿ ಕಸ್ಟಮೈಸ್ ಮಾಡಿರುವಂತಹ ಈ ಬ್ರೇಸ್ಲೆಟ್ ಗಳನ್ನ ನೀವು ನಿಮ್ಮ ಎಡಗೈಯಲ್ಲಿ ಧರಿಸಬೇಕಾಗತ್ತೆ. ಕ್ರಿಸ್ಟಲ್ ನ ನಿಮ್ಗೊಂದು ಸಜೆಸ್ಟ್ ಮಾಡ್ತಾ ಇರ್ತೀನಿ. ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯ್ತೋ ಅವತ್ತಿನಿಂದನೇ ಈ ಕ್ರಿಸ್ಟಲ್ ಗಳು ಕೂಡ ಭೂಮಿಯ ಗರ್ಭದ ಒಳಗಡೆ ಇತ್ತು. ಇದನ್ನ ರಾಶಿ ಅನುಗುಣವಾಗಿ ನಾವು ಕಸ್ಟಮೈಸ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿರ್ತೀವಿ. ಇದರಿಂದಾಗಿ ಅನೇಕ ಉಪಯೋಗಗಳು ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲೂ ಕೂಡ ಆಗುತ್ತೆ. ಬಹಳಷ್ಟು ಜನ ಇದನ್ನ ಬಳಸ್ತಾ ಇರುವಂತವ್ರು ಈಗಾಗಲೇ ಒಳ್ಳೆ ರಿವ್ಯೂ ಅನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮಗೂ ಕೂಡ ನಾನು ಸಜೆಸ್ಟ್ ಮಾಡ್ತಾ ಇರ್ತೀನಿ. ಇದನ್ನ ನಿಮ್ಮ ಎಡಗೈಯಲ್ಲಿ ಧರಿಸೋದ್ರಿಂದ ಅನೇಕ ಉಪಯೋಗಗಳಿರುತ್ತೆ. ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಣಕಾಸಿನ ಸಮಸ್ಯೆಗಳಿತ್ತು ಅಂದ್ರೆ ಅದು ಪರಿಹಾರ ಆಗುತ್ತೆ. ಆರೋಗ್ಯ, ನೀವು ಯಾವುದೇ ವ್ಯಾಪಾರ ಮಾಡ್ತಾ ಇದ್ರು ಕೂಡ ಆ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದಾಗುತ್ತೆ. ಹಾಗೂ ಮುಖ್ಯವಾಗಿ ದೃಷ್ಟಿ ದೋಷಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಇದು ಒಂದು ಖರೀದಿ ಅಲ್ಲ, ನಿಮ್ಮ ಲೈಫ್ ಮೇಲೆ ನೀವು ಮಾಡ್ತಾ ಇರುವಂತಹ ಒಂದು ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡುವ ಮುಖಾಂತರದಲ್ಲಿ ಈ ಕ್ರಿಸ್ಟಲ್ ಅನ್ನ ನೀವು ಕೂಡ ನಿಮ್ಮದಾಗಿಸ್ಕೋಬಹುದು. ಇದಿಷ್ಟು ಮಿಥುನ ರಾಶಿ ಗುರುತಾಗಿರ್ತಕ್ಕಂತಹ ವಿಶೇಷ ಸಂಚಿಕೆ ಆಗಿತ್ತು. ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಭೇಟಿ ಮಾಡ್ತೇನೆ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನಃ ಸುಖಿನೋ ಭವಂತು.